ಸಮಸ್ತ ಕನ್ನಡಿಗರಿಗೆಲ್ಲ ಯಾಕಂದ್ರೆ ಸುತ್ತ ಕಾಡಿದೆಯಲ್ಲ. ಸರಳ. ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ಒಂದು ತುಂಬ ಹಳೆಯದಾದಂಥ ದೇವಸ್ಥಾನನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ದೇವಸ್ಥಾನ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗಕ್ಕೆ ಬರೋ ಮಾರ್ಗ ಮಧ್ಯದಲ್ಲಿ ತುಂಬ ಒಳಗಡೆ ಹೋಗುವಂಥ ಕಾಡಿನ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ ಆಗಿದೆ. ಇದು ಸುಮಾರು ಮೇನ್ ರೋಡಿಂದ ಸುಮಾರು ಒಂದು 10-20 ಕಿಲೋಮೀಟ್ರ್ ಒಳಗಡೆ ಇದೆ ಅಂತ ಅಂದ್ಕೊಳ್ತೀನಿ. ಮತ್ತು ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಇರುವಂಥ ದೇವಸ್ಥಾನ ಆಗಿದೆ. ಆದರೆ ತುಂಬ ಸಹ್ಯಾದ್ರಿ ಪರ್ವತದ ಕಾಡುಗಳ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ಅಷ್ಟಾಗಿ ನಾಗರಿಕ ಜನರಿಗೆ ಪರಿಚಯ ಇಲ್ಲ. ಆದರೆ ಹಾಗಂತ ನಿರ್ಲಕ್ಷ್ಯತೆ ಏನು ಒಳಗಾಗಿಲ್ಲ ಈ ದೇವಸ್ಥಾನ. ಭಕ್ತಾದಿಗಳಂತೂ ಜಾಸ್ತಿನೇ ಬರ್ತಾ ಇರ್ತಾರೆ ಇಲ್ಲಿ. ಅಂದರೆ ಸುತ್ತಮುತ್ತ ತುಂಬ ಜನಸಂದಣಿ ಏನಿಲ್ಲ, ಹಳ್ಳಿಗಳಿರೋದ್ರಿಂದ ಜಾಸ್ತಿ ಜನಸಂದಣಿ ಏನಿಲ್ಲ. ತಿಂಗಳಿಗೊಂದೇ ವಿಶೇಷವಾದ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ. ದಿನವೂ ಕೂಡ ಶನಿವಾರ ಭಾನುವಾರ ಅನ್ನೋಗೂ ತುಂಬ ಜನ ಬರ್ತಾರೆ. ಶನಿವಾರದಂತೂ ಜಾಸ್ತಿ ಜನ ಬರ್ತಾರಂತೆ ಈ ದೇವಸ್ಥಾನದಲ್ಲಿ. ಆ ದೇವಸ್ಥಾನದಲ್ಲಿ ನಾವು ಹೋದಾಗ ಅಭಿಷೇಕ ನಡೀತಾ ಇತ್ತು ರಂಗನಾಥ ಸ್ವಾಮಿಗೆ. ಹಾಗಾಗಿ ಪುರೋಹಿತರು ಅಷ್ಟೊಂದೇನು ಬಿಡುವಾಗಿರಲಿಲ್ಲ. ಅವ್ರನ್ನೇ ನಾವು ಒಂದು ಸ್ವಲ್ಪ ಮಾತನಾಡಿಸ್ಬಿಡೋಣ ಆ ದೇವಸ್ಥಾನದ ಬಗ್ಗೆ. 800 ವರ್ಷದ ಹಳೆಯ ದೇವಸ್ಥಾನ ಇದು. ಈ ದೇವಸ್ಥಾನ 800 ವರ್ಷ ಹಳೆಯದಾಗಿದೆ ಅನ್ನೋದಕ್ಕೆ ಸಾಕ್ಷಿ ಎಲ್ಲ ಇದೆ. ಅಲ್ಲಿ ಶಿಲಾಶಾಸನಗಳೆಲ್ಲನೂ ಇದೆ ಅದರಲ್ಲಿ. ಈ ದೇವಸ್ಥಾನದ ಅರ್ಚಕರನ್ನ ನಾವು ಮಾತನಾಡಿಸ್ಬಿಡೋಣ. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ನಮಗೆ ಅಂದರೆ ಇನ್ಯಾರು ಕೊಡಕ್ಕೆ ಸಾಧ್ಯ ಇರಲಿಲ್ಲ. ಅರ್ಚಕರು ಮತ್ತು ಅಲ್ಲಿ ಒಬ್ಬರು ಹಿರಿಯರಿದ್ರು, ಅವರಿಬ್ಬರು ನಾವು ಮಾತನಾಡಿಸ್ಬಿಡೋಣಂತೆ. ಅಲ್ಲ, ಯಾಕಂದ್ರೆ ಇಷ್ಟು ಕಗ್ಗಾಡನ ಮಧ್ಯೆ ದೇವಸ್ಥಾನ ಇದೆಯಲ್ಲ ಶಿವಮೊಗ್ಗ. ಹೌದ್ರಾ? ಹಾಂ 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 ಹಿಂದಿನ ದೇವಸ್ಥಾನ ಇದು. ಅದ್ರ ಬಗ್ಗೆ ದೇವಸ್ಥಾನ ಹಾಂ ಹಾಂ ನಮ್ಮ ಜವಾಬ್ದಾರಿಯಲ್ಲಿ ಬಂದು ಸಮಾಜ ನಿಮ್ಮ ಫ್ಯಾಮಿಲಿಯಿಂದ ಅವತ್ತಿನಿಂದ ಎಲ್ಲ 3 ದೇವಸ್ಥಾನನೇ ವಿಷ್ಣು ರಂಗನಾಥ ಸ್ವಾಮಿ. ಮಾಧವ ರಂಗನಾಥ ಸ್ವಾಮಿ ಅಂತ ಈ ದೇವಸ್ಥಾನಕ್ಕೆಲ್ಲ ಕೇಳ್ತಾರೆ. ಎರಡು ಹುಟ್ಟು ಇದು ಒಂದು ಹಣ್ಣೆಗಿರಿ ಗೊತ್ತಾ ರಂಗನಾಥ ಸ್ವಾಮಿ? ಎಲ್ಲಿ? ಹಣ್ಣೆಗಿರಿ ಆರ್ಗದ ಮಾಧವರ 12 ಗಿರಿನ ಹಣ್ಣೆಗಿರಿ ಆರ್ಗದ ಹತ್ರ. ಅವರು ಹಿಂದೆ ನಮ್ಮ ಪುರಾತನ ಇದ್ರಲ್ಲಿ ನಮ್ಮೆಲ್ಲ ಪಟ್ಟ ಇದೆ ಇದರಲ್ಲಿ. ಅವರು ಅಲ್ಲಿ ಬಂದು ಸ್ನಾನ ಮಾಡ್ಬೇಕಂತ ನಾವು ಬಂದಾಗ ಗುಡ್ಡ ಮೇಲೆ ಕೂತಾಗ ಗುಡ್ಡ ಬಸ್ತು. ಅಲ್ಲಿಂದ ಯಾರು ಕೂತಾಗ ಅವರು ರಂಗನಾಥ ಸ್ವಾಮಿ ಹಿಂದೆ ಬಂದು ಅಲ್ಲೇ ನಾನು ಇದಾಗಬೇಕು ಅಂತ ರಂಗನಾಥ ಸ್ವಾಮಿ ಅಲ್ಲಿ ಇವರೇ ರಂಗನಾಥ ಸ್ವಾಮಿ ಅವರವರ ಅಣ್ಣ ತಮ್ಮ ಅಲ್ಲಿ ಆ ಗುಡ್ಡ ಕುಸ್ತಿ ಇರೋದ್ರಲ್ಲಿ ಅವ್ರು ಇಷ್ಟೇ ಎತ್ತರ ಇದ್ದಾರೆ. ಇದೇ ತರ ಬೆಣ್ಣೆ ಕೈಯು ಇದೆಲ್ಲ ಇದೇ ತರ. ಅವರು ಇಷ್ಟ ಎತ್ತರ ಇದ್ದಾರೆ. ಗುಡ್ಡ ಕುಸ್ತಿ ಬಿಡ್ತಲ್ಲ ಅಲ್ಲಿಂದ ಇಲ್ಲಿ ಬಂದು ಪಾದ ಹೋದ್ರು. ಇಲ್ಲಿಂದ ಅವರು ತಿರುಪತಿ ಅಲ್ಲಿ ಇಲ್ಲಿ ಅದು ಇವರೇ ಅಣ್ಣ ತಮ್ಮ ಅಂತ ಅಂದ್ರೆ ಇವರೇ ರಂಗನಾಥನೇ. ಅಲ್ಲಿಂದ ಇವರು ಮಾಧವ ರಂಗನಾಥ ಸ್ವಾಮಿ ಅಂತ ಬಹಳ ರೀತಿಯಿಂದ ಕಾಲಿಕವಾದ ದೇವಸ್ಥಾನ. ಎಲ್ಲರೂ ಹೋಗ್ತಾ ಇದೀವಿ. ಪ್ರತಿದಿನ ತೆಗೆದಿರ್ತ ದೇವಸ್ಥಾನ ಪ್ರತಿದಿನ. ಇದಕ್ಕೆ ಕಾರಣ ಯಾರು? ನರಸಿಂಹಮೂರ್ತಿ ಅಯ್ಯಂಗಾರ್ ಕೋಟಾ ದೇವಸ್ಥಾನ ಗೊತ್ತಾ? ಇಲ್ಲ, ಕೋಟೆ ಶಿವಮೊಗ್ಗ. ಗೊತ್ತಾಯ್ತು. ಅವರೇ ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗ ಅವರೇ ಬಂದು ಹೌದಾ? ಯಾರು ಅವರು? ಅದು 3ನೇ ಬೇಕು. ಅವರೇ ಬಂದು ಪ್ರತಿಷ್ಠಾ ದೇವಸ್ಥಾನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಭಟ್ರು ಪ್ರತಿಷ್ಠಾಪನೆ ಮಾಡಿದ್ದು. ಅವ್ರ ಹೆಸರು ಅದೇ ಹೌದು. ಅವ್ರ ಹೆಸರೇನು ಹೇಳಿ? ನರಸಿಂಹಮೂರ್ತಿ ಅಯ್ಯಂಗಾರು. ಹೌದು, ಇತ್ತೀಚೆಗೆ ಹೋಗ್ಬಿಟ್ಟಿರ್ತಾನೆ.
ಈ ಶಾಸನ ಏನಂತ ಬರ್ದಿರೋದು ಎಲ್ಲ ನಿಮ್ಗೆ? ಅದು ಸಂಸ್ಕೃತಿ ಬರ್ತಾರೆ. ಯಾವತ್ತೂ ಅಯ್ಯಂಗಾರು ಹೇಳೋರು, ನಾನು ಜನ ಕಳಿಸ್ತೀನಿ ಸಂಸ್ಕೃತಿ ಹೋಗೋದಕ್ಕೆ ನಾನು ವಿಚಾರ ಹೇಳ್ತಾ ಇದ್ರು. ಅದ್ರ ಬಗ್ಗೆ ದಿನ ಸಂಸ್ಕೃತ ಕಲ್ತವ್ರಿಗೆ ಗೊತ್ತಿರುತ್ತೆ. ಸ್ವಲ್ಪ ಅದು ಕ್ಲೀನ್ ಮಾಡಿಸಿ ಓದಿಸ್ಬೇಕು. ಇದು ಇವಾಗ ನಾವು ಈಗ ನನಗೊಂದು 75-76 ವರ್ಷ. ಆದ್ರೆ ನಾನು ಒಂದು 50-55 ವರ್ಷದ ನಮ್ಮ ಮಧ್ಯ ಹೇಳ್ಕೊಂಡು ಹೇಳ್ಬೋದು ವಿಷಯ. ಬಹಳ ಸಣ್ಣ ದೇವಸ್ಥಾನ ಆಗಿತ್ತು. ಆಮೇಲೆ ಏನೋ ಒಂದು ಎರಡು ಬಾರಿ ಒಂದು ಜೀರ್ಣೋದ್ಧಾರ ಆಗಿದೆ 2 ಬಾರಿ. ಆಯ್ತು. ಆಮೇಲೆ ಅವ್ರು ಏನು ಉತ್ಪತ್ತಿಲ್ಲ ಅಲ್ಲ, ಈಗ ಸುತ್ತಮುತ್ತ ಹಳ್ಳಿ ಇದೆವಾ ಇಲ್ಲಿ? ಹೌದಾ? ಹುಕ್ಕೆ ಬಾಂಡ್ಯ ಗ್ರಾಮ ಪಂಚಾಯತಿ. ಯಾವ್ದು? ಹುಕ್ಕೆ ಬಾಂಡ್ಯ ಅನ್ನೋದು ನೀವು ಕೇಳಿರ್ಬೋದು. ಬಹಳ ದೊಡ್ಡ ಹಿಂಗಾಯ್ತು. ನಮ್ಮ ಅವ್ರ ಹಿಂದೆ ಕರ್ನಾಟಕದಲ್ಲೇ ಹೆಸರು ಬಾಂಡ್ಯ ಅಂದ್ರೆ ಅದು ಸಂಸ್ಕೃತದ ಹೆಸರು. ಹಂಗಂತ ಪ್ರತಿದಿನ ಅಂತ ಪೂಜೆ ಆಗತ್ತೆ. ಯಾಕೆಂದ್ರೆ ಸುತ್ತ ಕಾಡಿದೆಯಲ್ಲ. ಕುಕ್ಕೆಗೂ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಏನಾದ್ರು ಲಿಂಕ್ ಇದೆಯಾ? ಇಲ್ಲ, ಊರ ಹೆಸರು ಕುಕ್ಕೆ ಅಷ್ಟೇ. ಮಡಿಯಲ್ಲಿ ರಿಲೀಕಟ್ಟೆ ಇದೆಯಲ್ಲ, ಆವಾಗ ಅವರನ್ನು ವಿಸರ್ಜನೆ ಮಾಡೋ ಹೊತ್ತಿಗೆ ಇದೆ ಅಯ್ಯಂಗಾರು ಬಂದಿದ್ರು. ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಅಲ್ಲಿ ಮುಖಿ ಸ್ವಾಮೀಜಿಗಳು, ಅಲ್ಲಿ ನಾಗಮಣಿ ಸ್ವಾಮೀಜಿಗಳು, ಪೇಜಾವರ ಸ್ವಾಮಿಗಳು ಏನ್ ಹೇಳಿದ್ರು ಅಂದ್ರೆ, ನೋಡಿ ಆ ರಿಲೀಕಟ್ಟೆಯಿಂದ ಸಾಮಾನ್ಯ ಲೆಕ್ಕಾಚಾರ ಎಷ್ಟು ದ್ರವ್ಯ ಇದೆ ಅಂತ ನಮ್ಗೆ ಹೇಳಂಗಿಲ್ಲ. ಅದನ್ನು ನೀವು ಪ್ರತಿಷ್ಠಾಪನೆ ಮಾಡೋದಂತಾದ್ರೆ ಯಾರಾದ್ರೂ ಮಕ್ಕಳು ಇದ್ದವ್ರ ಹತ್ರ ಅದನ್ನು ಮಾಡಿಸಿದ್ವಿ ಅಂತ ಬಂತು. ಅರಳಿಕಟ್ಟೆ ಮಕ್ಕಳಿದ್ದವ್ರ ಹತ್ರ ಪ್ರತಿಷ್ಠಾಪನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಕ್ಕಳೇ ಇರಲಿಲ್ಲ. ಅವ್ರ ಕೈ ಮಾಡಿಸಿದಾಗ ಅದು ಸುಮಾರು 10-15 ವರ್ಷದಿಂದ ಮಕ್ಕಳೇ ಇರಲಿಲ್ಲ. ಒಂದು ಮಗು ಆಯ್ತು. ಕ್ಯಾನಿಂಗ್ ಮಾಡಿದಾಗ ಏನ ಅಂಗವಿಕಲ ಅಂತ ಬಂದು ಇವ್ರು ಆಪರೇಷನ್ ಮಾಡಿಸ್ಬೇಕು. ಕ್ಯಾನಿಂಗ್ ಅಲ್ಲ ಹಲವಾರು ಕೊಟ್ಟು ಇದು. ಆಮೇಲೆ ಅವರು ವಿಶ್ಲೇಷಣೆ ಮಾಡೋ ಹೊತ್ತಿಗೆ ಅಲ್ಲಿಯ ಭಟ್ರು ಆ ರೋಡ್ ಹತ್ರ ಬರ್ತಾ ಇದ್ರು. ನೋಡಿ ಇವನು ಇಳಿದು ಇದನ್ನು ಬಹಳ ಅಯ್ಯಂಗಾರ ನಿಂತು ಆಶ್ಚರ್ಯಪಟ್ಟು, ಇಷ್ಟು ವರ್ಷ ನಾನು ಸಾವಿರಾರು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೀನಿ, ನಾನು ಇದು ನಾನು ನೋಡಿಲ್ಲ. ಪ್ರತಿಷ್ಠಾಪನೆ ಆದ್ಮೇಲೆ ನಾವೆಲ್ಲರೂ ಬಂದ ಮೇಲೆ ಅವನು ಬಂದ ಮೇಲೆ ಹತ್ತಾ ಇದ್ದ. ನೋಡಿ ಅದೇ ಇವತ್ತು ಸುಬ್ರಹ್ಮಣ್ಯದಲ್ಲೇ ನನಗೆ ಗೊತ್ತಿಲ್ಲ, ಆದ್ರೆ ಇವನು ಶ್ರೇಷ್ಠವಾಗಿ ಅಯ್ಯಂಗಾರಲ್ಲೇ ಹೇಳಿದ್ರು. ಬಹಳ ಸನ್ಮಾನ ಬಿಡಿ. ಬಟ್ ಸ್ವಾಮಿಗಳು ನಿಮ್ಮ ಹೆಸರೇನು? ರಂಗಪ್ಪ. ರಂಗಪ್ಪ ಅಂತ. ನೀವು ಇದೇ ಊರಿನವರಾ? ಈ ದೇವಸ್ಥಾನ ಮುಂದೆ ಕಟ್ಟದವರು ನಾವು ಬಹಳ ಕಾಲದಿಂದಲೂ ಇವ್ರೆಲ್ಲ ಆಸ್ಕಾರ ಇತ್ತು ಊರಿನವರು. ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಶಿಲಾಶಾಸನಗಳನ್ನು ಕೂಡ ನಾನು ತೋರಿಸಿದ್ವಿ. ಈ ದೇವಸ್ಥಾನದಲ್ಲಿ ಹಲವಾರು ಶಿಲಾಶಾಸನ, 4-5 ಶಿಲಾಶಾಸನ ನಾವು ನೋಡಿದ್ವಿ. ಇಲ್ಲಿ ಮಕ್ಕಳಾಗದಿದ್ದವ್ರಿಗೆ ಮಕ್ಕಳಾಗತ್ತೆ ಅನ್ನೋದು, ಕಂಕಣ ಬಲ ಕೂಡಿ ಬರುತ್ತೆ ಅನ್ನೋದು, ಹರಕೆ ಇಟ್ಕೊಂಡ್ರೆ ಆ ಥರದ್ದೆಲ್ಲ ತುಂಬ ನಡೆದಿದೆ ಅಂತ ಹೇಳ್ತಾರೆ. ಅವರವ್ರ ಭಕ್ತಿಗೆ ಅದು ಬಿಟ್ಟಿದ್ದಲ್ವಾ. ತುಂಬಾ ಹಳೇದಾದಂಥ ದೇವಸ್ಥಾನ ಅಂದರೆ ಶಕ್ತಿಯುತವಾಗಿದ್ದೇ ಇರುತ್ತೆ. ಈ ದೇವಸ್ಥಾನದ ವಿಶೇಷತೆಯನ್ನು ನಿಮಗೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನರಿಗೆ ತಲುಪಿಸೋಕ್ಕೋಸ್ಕರ ಅಂತ ಶೇರ್ ಮಾಡಿ. ಎಲ್ಲ ಜನಗಳು ಇದನ್ನು ನೋಡಲಿ, ಅವರು ಆ ದೇವರ ಅನುಗ್ರಹನ ಪಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಅಭಿಲಾಷೆ ಆಗಿರುತ್ತೆ.